ಜಿಲ್ಲೆ ಜೊಯ್ಡಾ ತಾಲೂಕಿನ ಶಿಂಗರಗಾಂವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದೆ. ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿಗಳ ಜನ ಯಾವ ಪಕ್ಷಕ್ಕೆ ಒಲವು ತೋರಿಸ್ತಾರೆ ಅಂತ ನೋಡೋಣ ಬನ್ನಿ. ಗ್ಯಾರಂಟಿ ಇಲ್ಲ. ಅವೇನು ಅಲ್ಲಿ ಇರ್ತಾನೆ ಚಿಡ್ಸಿ ಇಲ್ಲಿ ಬರ್ತಾನ. ಮೋದಿಗೆ ಸಪೋರ್ಟ್ ಮಾಡಲಿಕ್ಕೆ. ಈಗ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ, ಇನ್ನು ಕಾಂಗ್ರೆಸ್ಸಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ. ಏನು ಅನ್ಸುತ್ತೆ ನಿಮಗೆ? ಕಾಂಗ್ರೆಸ್ ಬರಬೇಕು ಅಂತೀರಾ? ಯಾಕಾಗಿ ಕಾಂಗ್ರೆಸ್ ಸರ್? ಕಾಂಗ್ರೆಸ್ ಯಾಕೆ? ರೀಸನ್ ಏನು ಅಂತ? ಕಾಂಗ್ರೆಸ್ ಚಲೋ ಮಾಡ್ತಾರೆ ಸರ್. ನಿಮ್ಮನ್ನು ಮಾತಾಡಿಸ್ತೀನಿ, ಹೇಳಿ. ರೀಸನ್ ಅಂದ್ರೆ ಚಲೋ ಕೆಲಸ ಮಾಡಿ. ಓಕೆ, ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಎಲ್ಲರೂ ಅಂತಾರೆ. ಪಕ್ಷ ಯಾವುದನ್ನೇ ಇರುವಾರೆ ಖರೆ ನಮ್ಮ ಇನ್ನ ಮಠ ಯಾವುದನ್ನೇ ಸ್ಕೀಮ್ ಮುನ್ಸಿಪಾಲಿಟಿ ಗೌರ್ಮೆಂಟ್ ಸ್ಕೀಮ್ ಯಾವುದನ್ನೇ ಇರ್ತಾರೆ, ಯಾವುದನ್ನ ಬಂತ ಹತ್ತಂಗಿಲ್ಲ. सर अब एमपी इलेक्शन आ रहा है, आपको कौन सी पार्टी आना चाहिए? बीजेपी. क्यों सर? बीजेपी मोदी पर विश्वास है. हाँ, इसलिए इसीलिए काम भी सब अच्छा कर रहे हैं मोदी. और इधर का एमपी अगले साल 6 टाइम विन हुआ है, क्या काम कर दिया उन्होंने? विश्वेश्वर, हाँ, अनंत कुमार हेगड़े वो कभी भी नहीं आते थे. हमने हर टाइम उनको वोट दिया मगर कभी भी नहीं आए. क्या काम किया उन्होंने 6 बार विन होने के बाद भी? 6 बार वो बोलते थे इलेक्शन अभी आते थे, वो बोलते थे जो झड़पी का फंड आता है वो हमारा फंड है. हर काम को क्या उद्घाटन करने को आने को नहीं होता है. हम पार्लियामेंट में जाते हैं, ऐसा वो बोलते थे. ठीक है. अब कांग्रेस पार्टी से डॉक्टर अंजलि निंबाळकर नाम से एक लेडी खड़ा रहा है और बीजेपी से विश्वेश्वर हेगड़े कागेरी कर रहा है. आपके बारे में कौन सा पार्टी आना चाहिए? बीजेपी आना चाहिए. ನಿಮಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ? ಬಿಜೆಪಿನ ಕಾಂಗ್ರೆಸ್ಸಾ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಸಿದ್ದರಾಮಯ್ಯ ಸರ್ಕಾರ ಏನೇನ್ ಕೆಲಸ ಮಾಡಿದ್ದಾರೆ? ಕಾಂಗ್ರೆಸ್ ಗೌರ್ಮೆಂಟದಲ್ಲಿ ಇದು फॅसिलिटी शेतकरीला हे करतात. ते मराठी सांगू का कन्नडला? ಕನ್ನಡ ಹಿಂದಿಲಾದ್ರೂ ಹೇಳಿ. ಹಿಂದಿ ಕನ್ನಡ ಹೇಳಿ ಸರ್. ಬಂದ್ರೆ ಒಟ್ಟು ನಿಮ್ಗೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬರಬೇಕು. ಓಕೆ. ಬಿಜೆಪಿ ಯಾಕೆ ಬೇಡ? ಬಿಜೆಪಿ ಆದರೆ ಈಗ 5 ವರ್ಷ ಮೇಲೆ ಚೇಂಜ್ ಮಾಡ್ಕೊಂಡು ಅದಕ್ಕೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ? ನಮಗೆ ಕಾಂಗ್ರೆಸ್ ಪಕ್ಷ ಬಂದ್ರೆ ಚಲೋ. ಯಾಕಾಗಿ ಕಾಂಗ್ರೆಸ್ ಅಂದ್ರೆ ಅವರು ಗ್ಯಾರಂಟಿ ಅವರ ಬಂದಿದ್ರೆ ಗ್ಯಾರಂಟಿ ಅನ್ನಭಾಗ್ಯ ಯೋಜನೆ ಮತ್ತೆ ಅದು 2000 ಅವ್ರ ಯೋಜನೆ ಚಲೋ ಐತಿ. ಅವ್ರ ಬಡ ಮಂದಿಗೆ ಸ್ವಲ್ಪ ಸಹಾಯಧನ ಮಾಡತಾ ಇದಾರೆ. ಈ ಫಸ್ಟ್ ಟೈಮ್ ಕಾಂಗ್ರೆಸ್ ಸರ್ಕಾರ ಫಸ್ಟ್ ಟೈಮ್ ಇದು ಯೋಜನೆ ಎಲ್ಲ ತಂದಿದೆ. ಬಿಜೆಪಿ ಸರ್ಕಾರ ಯಾವತ್ತೂ ತಂದಿಲ್ಲ. ಅದಕ್ಕೆ ನಮ್ ಕಾಂಗ್ರೆಸ್ ಬಹಳ ಸಪೋರ್ಟ್. ಇದರಿಂದ ಬಡವರಿಗೆ ಹೆಲ್ಪ್ ಆಗಿದೆಯಾ? ಬಡವ್ರಿಗೆ ಹೆಲ್ಪ್ ಆಗಿದೆ ಮೇಡಮ್. 2000 ಬಂದರೆ ಅವ್ರಿಗೆ ಸ್ವಲ್ಪ ಮನೆ ಎಲ್ಲ ಚಲನ ಆಗ್ತೈತಿ. ಮತ್ತು ಅದು ಬಿಜೆಪಿ ಒಳಗ ಜಿರೋ ಅಕೌಂಟ್ ಮೇಲೆ 15,000 ಕೊಡ್ತಾರ ಹೇಳಿದ್ರಿ. ಅದ ಏನು ರೊಕ್ಕ ಕೊಟ್ಟಿಲ್ಲ. ಗ್ಯಾರಂಟಿ ಇಲ್ಲ. ಅದ್ರ ಬಗ್ಗೆ ಕಾಂಗ್ರೆಸ್ ಹೆಂಗ್ ಹೇಳಿದ್ರೆ ಹಂಗ್ ನುಡಿದಂತೆ ನಡೆದಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಬರಬೇಕು. ಹೇಳಿ. ಕಾಂಗ್ರೆಸ್ ಸರ್ಕಾರ ನಮ್ಗೆ ಭಾಳ ಚಲೋ ಇದೆ. ಬಸ್ ಇಂದ ಟಿಕೆಟ್ ಫ್ರೀ ಮಾಡಿದ್ದಾರೆ. ಮತ್ತು ಆ ರೀತಿ ಎಲ್ಲ ಥರ ಯೋಜನೆಗಳ ಚಲೋ ಮಾಡಿದ್ದಾರೆ ಕೆಲಸ ಕರ್ನಾಟಕ ಒಳಗೆ. ಹಂಗೆ ಕಾಂಗ್ರೆಸ್ ಬರಬೇಕು ಅಂತ. ಈಗ MP ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಭಾಗಕ್ಕೆ ಯಾವ ಪಕ್ಷ ಬರಬೇಕು ಅಂತೀರಾ? ನಮ್ಮ ಇದು ಭಾಗ್ಯ ಇದು ಬಿಜೆಪಿ ಬರಬೇಕು. ಯಾಕೆ ಬಿಜೆಪಿ? ಯಾಕೆಂದ್ರೆ ಸವಲತ್ತು ಕೊಡ್ತಾ ಇರಲ್ಲ ಮೋದಿ ಸರ್ಕಾರ, ಮೋದಿ ಸೆಟ್. ಹಾಗಾಗಿ ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ಅವರು ಹೆಣ್ಮಕ್ಳಿಗೆ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದರಿಂದ ಏನಾದ್ರು ಹೆಣ್ಮಕ್ಳು ಒಟ್ಟು ಡಿವೈಡ್ ಆಗುತ್ತಾ ಈ ಸಲ? ಅದು ಏನು ಗೊತ್ತಿಲ್ಲ. ನಮ್ದು ವಿಷಯ ನೋಡ್ರಿ, ಇದು ನಮಗೆ बीजेपी ಬೇಕು. सर MP इलेक्शन आ रहा है, आपको कौन सा पार्टी आना चाहिए सर? बीजेपी आना चाहिए. क्यों सर? बीजेपी ने सब कुछ किया है.
जो नरेंद्र मोदी ने जो सोचा हुआ है और जो वादा किया हुआ था गरीबों के लिए, किसानों के लिए किया हुआ था, हर किसानों को 6-6 हज़ार रुपये मिल रहा है। आज तक कहीं नहीं मिलता था, तो अभी 6-6 हज़ार हर किसान को मिल रहा है। उसके बाद उज्ज्वला स्कीम किया है, हाँ, आराधना स्कीम दिया हुआ है, हाँ, उसके बाद ये हर घर जल। हाँ अर्गल जल दिया हुआ है, सब कुछ दिया है। ಸರ್ ನಮಸ್ತೆ. MP ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅಂತೀರಾ? ನಮ್ಮ BJP ಬರ್ತೈತೆ ನೋಡ್ರಿ, ಗ್ಯಾರಂಟಿ ಒಂದು ಮಾತು. ಸರ್ ಹಾಗಿದ್ರೆ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಮಾಡಿದ್ರು ನಿಮ್ಮ ಕ್ಷೇತ್ರಕ್ಕೆ ಕೆಲಸ? ಅದು ಚಲೋ ಮಾಡಿದಾರ. ಅವ MP ಎಲ್ಲಿ ಮಾಡ್ತಾನೆ? ಈಗ MP ಎಲೆಕ್ಷನ್ ಬರ್ತಾ ಇರೋದು. ಅದ MP ಎಲೆಕ್ಷನ್ ನಾವು BJP ಕಾರ್ಯಕರ್ತ ರೀ, ನೀವು ಹೇಳಾಕ್ತೇವೆ ನಾವು ನಿಮಗೆ. ಅವ MP ಇಲ್ಲಿ MLA ಮಾಡಾಕ್ಬೇಕು. ನಿಮ್ಮ ತಾಲೂಕಿಗಲ್ಲ, ನಿಮ್ಮ ಜಿಲ್ಲೆಗೆ ಜಿಲ್ಲೆಗೆ ಹೇಳಾಕ್ತೇನೆ ರೀ. ಎಲ್ಲ ಇದು ಮಾಡಾಕ್ಬೇಕು. ಅವೇನು ಅಲ್ಲಿ ಇರ್ತಾನೆ ಶಿರ್ಸಿ, ಇಲ್ಲಿ ಬರ್ತಾನ. ಮತ್ ನಮ್ಮ ಕ್ಷೇತ್ರ ಉದ್ಧಾರ ಆಗೋದು ಬೇಡ ಅಂತೀರಾ? ಆಗ್ತೈತೆ ಉದ್ಧಾರ ಮಾಡೋದು, ನೋಡುನು ಯಾವ ಮಾಡ್ತಾನೆ ನೋಡುನು ಉದ್ಧಾರ. ಎಲ್ಲಿ ಯಾವಾಗ ಮಾಡ್ತಾನೆ ನೋಡ್ರಿ ಅಷ್ಟ, ಯಾವ ಮಾಡಂಗಿಲ್ಲ ಕೆಲಸ. ಸುಮ್ನೆ ನಾವು ಓಟ್ ಹಾಕ್ಬೇಕಷ್ಟೇ. ಅಷ್ಟೇ, ಪಕ್ಷ ಅಂತ ಓಟ್ ಹಾಕೋದು ಏನು ಪ್ರಶ್ನೆ ಇಲ್ಲ. ನಿಮ್ಮ ಭಾಗಕ್ಕೆ ಯಾವ ಪಕ್ಷ ಬರಬೇಕು ಅಂತೀರಾ? BJPನ ಕಾಂಗ್ರೆಸ್? ಕಾಂಗ್ರೆಸ್. ವೈ, ಯಾಕೆ ಕಾಂಗ್ರೆಸ್? ಹಿಂದಿಲಿ ಹೇಳ, ಆನ್ಸರ್ ಮಾಡಿ. क्यों कांग्रेस चाहिए आपको? कांग्रेस चाहिए, हमारे को कांग्रेस ने भरपूर हेल्प किया है ना, उसके लिए कांग्रेस चाहिए। क्या क्या कर दिया सर? क्या क्या घर वगैरह क्या क्या दिया ना हमारे को, इसके लिए कांग्रेस चाहिए। ಓಕೆ. BJP ಮತ್ತು ಕಾಂಗ್ರೆಸ್ ಎರಡು ಪಕ್ಷದಿಂದ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ನಿಮಗೆ ಈ ಬಾರಿ ಯಾವ ಪಕ್ಷ ಬರಬೇಕು ಅಂತೀರಾ? ನಮಗೆ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಅದೆಲ್ಲ ಮತ್ತೇನು ಕಾಂಗ್ರೆಸ್ಸೇ ಬರುತ್ತಿರೋ. ಬಡವರ ಪಕ್ಷ, ಬಡವರಿಗೆ ಎಲ್ಲರಿಗೆ ಚಂದ ಕಾಂಗ್ರೆಸ್. ಸರ್ ಈ ಬಾರಿ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷದಿಂದ MP ಆರಿಸಿ ಬರಬೇಕು ಅಂತೀರಾ? BJP. ಯಾಕಾಗಿ ಸರ್? ಮೋದಿಗೋಸ್ಕರ. ಅಭಿವೃದ್ಧಿ ಅಂತ ನೋಡೋದಾದ್ರೆ ಅಭಿವೃದ್ಧಿ ಯಾವ MP ಬಂದ್ರೂ ಇನ್ನೂವರೆಗೆ ಇಲ್ಲಿ ಏನು ಮಾಡಿಲ್ಲ. ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಕೊಡುಗೆ ಕೊಟ್ಟಿದ್ದಾರೆ ನಿಮ್ಮ ಕ್ಷೇತ್ರಕ್ಕೆ? ಏನೂ ಇಲ್ಲ, ಆದ್ರೆ ಬರೀ BJP ಬೇಕು. ಮೋದಿ ಹೆಸರ ಮೇಲೆ ನಮಗೆ ಕೇಂದ್ರಕ್ಕೆ ಮೋದಿಗೆ ಸಪೋರ್ಟ್ ಮಾಡಲಿಕ್ಕೆ ಓಟ್. ಬಟ್ ಈಗ ನಮ್ದು ಉತ್ತರ ಕನ್ನಡ ಜಿಲ್ಲೆ ಬಂದು ಕರಾವಳಿ ಇದೆ, ಮಲೆನಾಡಿದೆ, ಅರೆ ಮಲೆನಾಡಿದೆ, ಯಾವುದಾದ್ರೂ ಒಂದು ಭಾಗನಾದ್ರೂ ಅಟ್ಲೀಸ್ಟ್ ಅಭಿವೃದ್ಧಿ ಮಾಡ್ಬೇಕಲ್ವಾ? ಮಾಡ್ಬೇಕು, ಎಲ್ಲರದ್ದು ಅದೇ ಆಸೆ ಇದೆ, ಆದ್ರೂ ಮಾಡೋದಿಲ್ಲ ಅವ್ರಿಗೆ. ಎಲ್ಲ ಜನ ಅದೇ ಅಂತಾರೆ ಅವ್ರಿಗೆ. ಈ ಬಾರಿ ಏನಾದರೂ ಜನ ಬದಲಾವಣೆ ಬಯಸ್ತಾರಾ? ಓಕೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಕೊಟ್ಟಿರ್ತಕ್ಕಂಥ ಇದು ಗ್ಯಾರಂಟಿಯಿಂದ ಹೆಣ್ಮಕ್ಳು ಓಟ್ ಏನಾದರೂ ಡಿವೈಡ್ ಆಗತ್ತಾ? ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾವು ಮೋದಿಗೆ ಮಾತ್ರ ಹೇಳ್ತೇವೆ, ಸ್ಟೇಟ್ ವೈಡ್ ಇಲ್ಲ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದಾರಲ್ಲ, ನಿಮಗೆ ತಲುಪಿದಾವಮ್ಮ? ಇಲ್ಲ, ಏನೇನು ತಲುಪಿಲ್ಲ? 2000 ದುಡ್ಡು ತಲುಪಿದ್ಯಾ? ಸಿಕ್ಕಿದ್ಯಾ? ಏನೇನು ಸಿಕ್ಕಿದೆ ಆ ರೀತಿ? ಗೃಹಲಕ್ಷ್ಮಿ ಅಷ್ಟೇ ಅಂತ ರೇಷನ್ ಕರೆಂಟ್ ಫ್ರೀ ಆಗಿದೆ. ಬಸ್ ಅಕ್ಕಿ ದುಡ್ಡು ಬಂದಿದೆ, ಖುಷಿ ಇದೆಯಾ? ಹೌದು. ಸರಿ, ಈ ಬಾರಿ MP ಎಲೆಕ್ಷನ್ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಒಬ್ರು ಹೆಣ್ಮಗಳು ನಿಂತಿದ್ದಾರೆ. ಇನ್ನು BJPಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತಿದ್ದಾರೆ. ನಿಮ್ಗೆ ಯಾರು ಗೆಲ್ಬೇಕು ಅನ್ಸುತ್ತೆ? ಕಾಂಗ್ರೆಸ್ ಗೆಲ್ಬೇಕು ಅನ್ಸುತ್ತೆ. ಯಾಕೆ? ನಮಗೆ ಎಲ್ಲ ಇದು ಕೊಟ್ಟಿದ್ದಾರೆ, ಅದಕ್ಕೆ. ನಿಮ್ಗೆ ಯಾವ ಪಕ್ಷ ಬರಬೇಕು ಅಂತೀರಾ ಈ ಬಾರಿ? BJP. ಯಾಕಾಗಿ BJP ಇಂದ ನಮ್ಗೆ ಸ್ವಲ್ಪ ಅನುಕೂಲ ಭಾಳ ಆಗಿದೆ. ಹಾಂ, ಈಗ ಯಾವುದು ರೈತರಿಗಂತೂ ಸಿಕ್ಕಾಪಟ್ಟೆ ಅನುಕೂಲ ಆದಂತ ಭಾಳ ಅನಿಸ್ತದೆ. ನೀರಿನ ಯೋಜನೆ ಮಾಡಿದ್ದಾರೆ, ಕರೆಂಟ್ ಇದು ರಸ್ತೆದು ಇದೆಲ್ಲ ಮಾಡ್ತಾ ಇದ್ದಾರೆ. ಬಾಕಿ ಎಲ್ಲ ರೈತರಿಗಂತಿದ್ರೆ ಇದು PM ಕಿಸಾನ, ಫಸಲ್ ಬಿಮಾ ಯೋಜನೆ ಇವೆಲ್ಲ ಡೈರೆಕ್ಟಾಗಿ ಅವರು ಅಕೌಂಟಿಗೆ ಇದು ಮಾಡೋವಂಥ ವಿಚಾರ ಭಾಳ ಮಾಡ್ತಾಯಿದ್ದಾರೆ.